ನಾಳೆ ಪಂಚರಾಜ್ಯಗಳ ಜೊತೆಗೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಹೊರಬೀಳಲಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಿಷ್ಠೆಯ ಪಣವಾಗಿರೋ ಈ ಕ್ಷೇತ್ರಗಳಲ್ಲಿ ಯಾರಿಗೆ ವಿಜಯಮಾಲೆ ಬೀಳುತ್ತೆ ಅನ್ನುವಂತಹ ಕುತೂಹಲ ಇಡೀ ಕರ್ನಾಟಕವನ್ನ ಕುತೂಹಲದಿಂದ ನೋಡುವಂತೆ ಮಾಡಿ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಗೆಲುವು ಯಾರಿಗೆ? ನಾಳೆ ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಫಲಿತಾಂಶ. ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಮತ್ತು HY ಮೇಟಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದ್ದು, ನಾಳೆ 2 ಕ್ಷೇತ್ರಗಳ ಫಲಿತಾಂಶ ಹೊರಬೀಳಲಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆಬಿಸಿ ಹೆಚ್ಚಿಸಿದ್ದ ಕ್ಷೇತ್ರ ಅಂದ್ರೆ ಅದು ದಾವಣಗೆರೆ ದಕ್ಷಿಣ. ಶಾಮನೂರು ಶಿವಶಂಕರಪ್ಪ ಅವರ ಸಾವಿನಿಂದ ತೆರವಾದ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದು ಕಲಹದ ಮೊದಲ ಹೆಜ್ಜೆಯಾಗಿತ್ತು. 60,000ಕ್ಕೂ ಹೆಚ್ಚು ಮತಗಳಿರುವ ಮುಸ್ಲಿಮರು ನಮಗೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿದ್ರು. ಆದರೆ ಹೈಕಮಾಂಡ್ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿದ್ದರಿಂದ ರೊಚ್ಚಿಗಿದ್ದು ಕಾಂಗ್ರೆಸ್ನಿಂದಲೇ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸಮರ್ಥ್ ವಿರುದ್ಧ ತೊಡೆತಟ್ಟಿದ್ರು. ಕೊನೆಗೆ ಹಿರಿಯ ನಾಯಕರ ಮಧ್ಯಪ್ರವೇಶದಿಂದ ರಣಕಣ ಶಾಂತವಾಗಿತ್ತು. ದಾವಣಗೆರೆಯಲ್ಲಿ ಮತದಾನ ಮುಕ್ತಾಯವಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ಓಳೇಟಿನ ಬಿಗ್ ಬಾಂಬ್ ಸ್ಫೋಟಗೊಂಡಿತ್ತು. ಸಾದಿಕ್ ಪೈಲ್ವಾನ್ ಮನವೊಲಿಕೆಗಾಗಿ ಅಖಾಡಕ್ಕಿಳಿದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಸೋಲಿಸಲು ಕಾಂಗ್ರೆಸ್ ನಾಯಕರೇ ಮಸರತ್ತು ಮಾಡಿದ್ದಾರೆಂದು ಹೈಕಮಾಂಡ್ಗೆ ದೂರು ನೀಡಿದ್ರು. ಇದರ ಮುಂದುವರಿದ ಭಾಗವಾಗಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬರ್ ಮತ್ತು MLC ನಸೀರ್ ಅಹಮದ್ ತಲೆದಂಡವಾಯಿತು. ಸಚಿವ ಜಮೀರ್ ನಿತ್ಯ ಮೇಲೂ ತೂಗುಗತ್ತಿ ನೇತಾಡುತ್ತಿದೆ. ಒಂದೆಡೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಮುನಿದಿದ್ರೆ, ಇನ್ನೊಂದೆಡೆ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸಿತ್ತು. ST ಸಮುದಾಯದ ಶ್ರೀನಿವಾಸ್ ದಾಸಕರಿಯಪ್ಪರಿಗೆ ಟಿಕೆಟ್ ನೀಡಿ ರಣತಂತ್ರ ರೂಪಿಸಿತ್ತು. ಬಡ ರಾಜಕೀಯ ಬಿಟ್ಟು ಯಡಿಯೂರಪ್ಪ, ಸಿದ್ದೇಶ್ವರ ಜೊತೆಗೂಡಿ ಕ್ಯಾಂಪೇನ್ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಮುನಿಸಿದ ಮುಸ್ಲಿಂ ಮತಗಳು ಬಿಜೆಪಿ ಅಭ್ಯರ್ಥಿಗೆ ಬಿದ್ದಿವೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಇದ್ರೆ, ಮುಸ್ಲಿಮರ ಮುನಿಸಿನ ನಡುವೆಯೂ ನಮ್ಮ ಮತ ನಮಗೆ ಬಿದ್ದಿದೆ, ನಮ್ಮದೇ ಗೆಲುವು ಎಂದು ಕಾಂಗ್ರೆಸ್ ಖುಷಿಯಲ್ಲಿದೆ. ಬಾಗಲಕೋಟೆಯಲ್ಲಿ ಯಾರಿಗೆ ಮತದಾರರ ಬಲ? ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿತ್ತು. HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಜೋರು ಪೈಪೋಟಿ ನಡೆದಿದ್ದು, ಅಂತಿಮವಾಗಿ ಸಿದ್ದರಾಮಯ್ಯ ಮಧ್ಯಸ್ಥಿಕೆಯಲ್ಲಿ ಉಮೇಶ್ ಮೇಟಿ ಅಭ್ಯರ್ಥಿಯಾದರು. ಬಾಗಲಕೋಟೆಯ ಸಂಪೂರ್ಣ ಉಸ್ತುವಾರಿಯನ್ನ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದು, ತಮ್ಮ ಬಣದ ಚುನಾವಣಾ ಚತುರ ಸತೀಶ್ ಜಾರಕಿಹೊಳಿಯನ್ನ ಅಖಾಡಕ್ಕಿಳಿಸಿದ್ರು. ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಸೋಲುಂಡಿದ್ದ ಮಾಜಿ ಶಾಸಕ ವೀರಣ್ಣ ಚರಂತಿಮಠರನ್ನೇ ಮತ್ತೆ ಅಖಾಡಕ್ಕಿಳಿಸಿದೆ. ಈ ಬಾರಿ ಎಲ್ಲಾ ಸಮುದಾಯಗಳನ್ನ ಕೇಂದ್ರೀಕರಿಸಿದ್ದು, ಪ್ರಮುಖವಾಗಿ ST ತಾಂಡಗಳನ್ನ ಟಾರ್ಗೆಟ್ ಮಾಡಿದೆ. ಕಳೆದ ಬಾರಿ ವೀರಣ್ಣ ಚರಂತಿಮಠಕ್ಕೆ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಈ ಬಾರಿ ಕಾಂಗ್ರೆಸ್ ಪಾಳೆಯದಲ್ಲಿದ್ದಾರೆ. ಆದರೂ ಗೆಲುವು ನಮ್ಮದೇ ಎಂದು 2 ಪಕ್ಷಗಳ ಅಭ್ಯರ್ಥಿಗಳು ವಿಶ್ವಾಸದಲ್ಲಿದ್ದಾರೆ. ಈ ಬಾರಿ ಬೈ ಎಲೆಕ್ಷನ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನೇರ ಪರಿಣಾಮ ಬೀರದೇ ಇದ್ರೂ ವರ್ಚಸ್ಸಿಗೆ ಹೊಡೆತ ಕೊಡಲಿದೆ. ಒಂದೊಮ್ಮೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದರೆ ಎಲ್ಲವೂ ಕೂಲ್. ಇಲ್ಲ ಒಂದರಲ್ಲಿ ಗೆದ್ದು ಒಂದರಲ್ಲಿ ಸೋತ್ರೆ ಯಾವ ಕ್ಷೇತ್ರದಲ್ಲಿ ಸೋತ್ರು ಅನ್ನೋದರ ಮೇಲೆ ರಣರಾಜಕೀಯ ಶುರುವಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಯಕತ್ವಗೂ ಈ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿದ್ದು, ನಾಳಿನ ಫಲಿತಾಂಶ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 2 ಕ್ಷೇತ್ರಗಳಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ 4 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ಮತ್ತು ಪ್ರವೀಣ್, ಹಾಗೇನೆ ದಾವಣಗೆರೆಯಿಂದ ಪ್ರಕಾಶ್ ಹಿರೇಮಠ್ ಮತ್ತು ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಕಡೆ ದಾವಣಗೆರೆ ಬೆಣ್ಣೆ ದೋಸೆ, ಈ ಕಡೆ ಬಾಗಲಕೋಟೆ ರೊಟ್ಟಿ. ನಾಳೆ ಜನ ಯಾರಿಗೆ ರೊಟ್ಟಿ ಕೊಡ್ತಾರ, ಯಾರಿಗೆ ಬೆಣ್ಣೆ ಕೊಡ್ತಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಸಿದ್ದು ದುತ್ತರಗಾವಿ ಸಾಹೇಬ್ರನ್ನ ಕೇಳೋಣ. ದುತ್ತರಗಾವಿ ಸಾಹೇಬ್ರ, ಬಾಗಲಕೋಟೆ ಜನ ರೊಟ್ಟಿ ಹೆಂಗೆ ಬಡಿತಾರೋ ಅಥವಾ ಬೆಣ್ಣೆ ತಂದು ಕೊಡ್ತಾರಂದ್ರೆ ಯಾರಿಗೆ ಕೊಡ್ಬೋದು?
ಶ್ರೀಪಾದ್ ಪಾಟೀಲ್ ಇವತ್ತಿನ ದಿವಸ ಬಾಗಲಕೋಟೆಯ ಉಪಚುನಾವಣೆಯ ಏನು ಮತ ಎಣಿಕೆ ಕೂಡ ಇವತ್ತಿನ ದಿವಸ ಬಹಳಷ್ಟು ಈಗಾಗಲೇ ಎರಡೂ ಪಕ್ಷಗಳಲ್ಲಿಯೂ ಕೂಡ ಬಹಳ ಒಂದು ಪೈಪೋಟಿನ ಲೆಕ್ಕಾಚಾರ ನಡೆದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದೇನೆಂದರೆ ಕಾಂಗ್ರೆಸ್ನವ್ರು ಹೇಳುವಂಥ ಮಾತೇನಂತಂದರೆ ಈಗಾಗಲೇ ಏನು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಜೊತೆಗೆ ಏನು ಹಿಂದೆ HY ಮೇಟಿಯವರ ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಂದ ಸಾಕಷ್ಟು ಜನರು ಕೂಡ ಏನು ಕಾಂಗ್ರೆಸ್ಸಿಗೆ ವೋಟ್ ಹಾಕುತ್ತಾರೆ. ವೋಟ್ ಹಾಕಿದ ನಂತರ ನಾವು 15,000 ವೋಟ್ಗಳಿಂದ ಗೆಲ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ಆದರೆ BJP ಅವರು ಹೇಳುವ ಪ್ರಕಾರ ಏನಂದರೆ 5,000 to 6,000 ವೋಟ್ಗಳ ಮುಖಾಂತರ ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಈಗಾಗಲೇ ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಿಮಠ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಏನು ವಿದ್ಯಾವಂತರು ಕೂಡ ಚರಂತಿಮಠ ಅವ್ರಿಗೆ ವೋಟ್ ಹಾಕೋದ್ರಿಂದ ಚರಂತಿಮಠ ಅವರು ಗೆಲ್ತಾರೆ 5,000 ವೋಟ್ಗಳ ಅಂತರದಿಂದ ಅನ್ನುವಂಥದ್ದು ಎರಡೂ ಪಕ್ಷಗಳಲ್ಲಿಯೂ ಕೂಡ ಒಂದು ತುರುಸಿನ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ತದನಂತರ ನಾಳೆ ಬೆಳಗ್ಗೆ ಏನು 7 ಗಂಟೆಗೆ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದ್ರ ಜೊತೆಗೇ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭವಾಗುತ್ತೆ. ಪ್ರಾರಂಭವಾದ ಮೇಲೆ ಎಷ್ಟು ಯಾರು ಮುಂದೆ ಬರ್ತಾರೆ ಯಾರು ಹಿಂದೆ ಹೋಗ್ತಾರೆ, ಟೋಟಲ್ಲಿ 32 ಸುತ್ತುಗಳ ಒಂದು ಏನು ಇವತ್ತಿನ ದಿವಸ ಟೇಬಲ್ಗಳನ್ನು ಕೂಡ ಹಾಕ್ಕೊಂಡಿರೋದು 14 ಟೇಬಲ್ಗಳ ಇರುತ್ತೆ. ಜೊತೆಗೆ ಏನಂತಂದರೆ ಈ ಪ್ರತಿಯೊಂದು 64 ಜನ ಒಂದು ಏನು ಅಲ್ಲಿದ್ದಂಥ ಏನು ಆಫೀಸರ್ಗಳು ಕೂಡ ಇರ್ತಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಸಿದ್ದು ಬರ್ತೀನಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಈಗ ದಾವಣಗೆರೆಯಲ್ಲಿ ಯಾವ ರೀತಿ ವಾತಾವರಣ ಇದೆ, ಅಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಅವರಿಂದ ಕೇಳೋಣ. ವಿಠಲ್, ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಯಾವ ರೀತಿ ಇದೆ ವಾತಾವರಣ? ಶ್ರೀಪಾದ್ ಪಾಟೀಲ್ ಕಂಡ ಏನು ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿರುತ್ತದೆ. ಪ್ರಮುಖವಾಗಿ ದಾವಣಗೆರೆ ನಗರದಲ್ಲಿರುವಂಥ DRR ಆ ಶಾಲೆಯಲ್ಲಿ ನಾಳೆ ಒಂದು ಈ ಕೌಂಟಿಂಗ್ ನಡೀತಿರುವಂಥದ್ದು. ಪ್ರಮುಖವಾಗಿ ಏನು ಕೌಂಟಿಂಗ್ ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಆ ವೇಳೆ ಕ್ಯಾಂಡಿಡೇಟ್ಗಳ ಏಜೆಂಟ್ಗಳ ಸಮ್ಮುಖದಲ್ಲಿ ಕೂಡ ಅದನ್ನು ಒಂದು ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರ ಮೊದಲಿಗೆ ಪೋಸ್ಟರ್ ಮುಖಾಂತರ ಬಂದಿರುವಂಥ ಮತಗಳ ಎಣಿಕೆ ಆಗುತ್ತೆ. ಅಂದರೆ ಭಾಗಶಃ 8 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. 8ರಿಂದ 8:30 ಅಥವಾ 9 ಗಂಟೆ ಸರಿಸುಮಾರಿಗೆ ಏನು ಮೊದಲು ಏನು ಪೋಸ್ಟಿಂದ ಬಂದಿರುವಂಥ ಮತಗಳ ಎಣಿಕೆ ಆಗುತ್ತೆ. ತದನಂತರ AVM ಮಷೀನಲ್ಲಿರುವಂತಹ ಮತಗಳ ಎಣಿಕೆ ಆರಂಭವಾಗುತ್ತೆ. ಅಂದರೆ ಪ್ರಮುಖವಾಗಿ ಈ ಮತ ಎಣಿಕೆಗೆ 14 ಟೇಬಲ್ಗಳನ್ನು ಏನು ಗುರುತಿಸಿರುವಂಥದ್ದು. ಪ್ರಮುಖವಾಗಿ 21 ಸುತ್ತುಗಳ ಒಂದು ಮತದಾನ ಪ್ರಕ್ರಿಯೆ ನಡೆಯುವಂಥದ್ದು. ಈಗ ಅದರ ಜೊತೆಗೆ ಏನು ಈಗಾಗಲೇ ಭರ್ಜರಿ ಸಿದ್ಧತೆಯನ್ನು ಕೂಡ ಸಾಕಷ್ಟು ಇಲ್ಲಿ ಮಾಡ್ತಿರುವಂತಂದರೆ ಸುಮಾರು 100ಕ್ಕೂ ಅಧಿಕ ಪೊಲೀಸ್ ಬಿಗಿ ಭದ್ರತೆ ಏನು ಈ ಒಂದು ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಇರುವಂಥದ್ದು. ಪ್ರಮುಖವಾಗಿ ಇದು ಹಳೆ PB ರಸ್ತೆ ಆಗಿರುವುದರಿಂದ ಇಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆ ಬಂದ್ ಮಾಡುವಂಥ ಕೆಲಸವನ್ನು ಸಹ ಮಾಡಿರುವಂಥದ್ದು. ಥ್ಯಾಂಕ್ ಯು ವಿಠಲ್, ಧನ್ಯವಾದ.